ಕುಡಿಯೋದ್ರಿಂದ ನಮ್ಮ ಬಾಡಿ ಹೈಡ್ರೇಟ್ ಆಗಿರುತ್ತೆ. ಈವನ್ ಸ್ಕಿನ್ನು ಮತ್ತು ಹೇರ್ಗೆ ಕೂಡ ಒಳ್ಳೆ ನರಿಶ್ಮೆಂಟ್ ಸಿಗುತ್ತೆ. ಹಾಗಾಗಿ ಇವತ್ತು ನಾನು ಎಳ್ಳೀರನ್ನ ಬಳಸಿ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ನಾನು ಮತ್ತು ಮನೋಜ್ಞ ಎಳ್ಳೀರು ಕುಡಿತೀವಿ, ಅದರಲ್ಲಿರೋ ಕಾಯಿನ ತಿನ್ನಲ್ಲ. ಅದಕ್ಕೆ ನಾನೇನು ಮಾಡಿದೆ ಅಂದರೆ ಅದರಲ್ಲಿರೋ ಕಾಯಿನ ಎಲ್ಲ ತೊಗೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿ ಅದನ್ನು ಎಳ್ಳೀರ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಅದಕ್ಕೆ ನಿಂಬೆಹಣ್ಣು ಕೂಡ ಹಿಂಡ್ಕೊಬೋದು, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಕಾಯಿ ಈ ಥರ ಎಳೆದಾಗಿರಬೇಕು. ದಪ್ಪ ಕಾಯಿ ಇದ್ದರೆ ಅದನ್ನು ಗ್ರೈಂಡ್ ಮಾಡಿ ಮಿಕ್ಸ್ ಮಾಡಬೇಡಿ, ಕುಡಿಯೋದಕ್ಕೆ ಚೆನ್ನಾಗಿರೋದಿಲ್ಲ. ಈ ಥರ ಒಂದು ಸರಿ ಟ್ರೈ ಮಾಡಿ. ಟೆಂಡರ್ ಕೊಕೊನಟ್ ಮಿಲ್ಕ್ ಶೇಕ್ ಥರ ಟೇಸ್ಟ್ ಫೀಲ್ ಆಗುತ್ತೆ ನಿಮಗೆ. ಕಲರ್ ನೋಡಿ, ಮಿಲ್ಕ್ ಶೇಕ್ ಕಲರೇ ಇದೆ ಅಲ್ವಾ? ಸೋ ರಿಫ್ರೆಶಿಂಗ್, ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಒಂದ್ಸಲಿ ಎಲ್ಲ ಟ್ರೈ ಮಾಡಿ. ಇನ್ನೊಂದು ಎಳ್ಳೀರಲ್ಲಿ ಕಾಯಿ ತುಂಬ ದಪ್ಪ ಇತ್ತು, ಅದಕ್ಕೆ ನಾನು ಅದರಲ್ಲಿ ಕಾಯಿ ದೋಸೆ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಕಾಯಿ ದೋಸೆ. ಅದಕ್ಕೆ ಸಿಂಪಲ್ಲಾಗಿ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಮೊದಲು ಅಕ್ಕಿನ ನೀಟಾಗಿ ತೊಳೆದು 1 ಅವರ್ ನೆನೆ ಹಾಕ್ಕೊಬೇಕು. ಈಗ ನಾನು 3-4 ಜನಕ್ಕೆ 1 ಪಾವ್ ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು 1 ಅವರ್ ನೆನೆಸ್ಕೊಂಡ್ರೆ ಸಾಕು. ಅಕ್ಕಿ ನೀವು ಯಾವುದಾದ್ರೂ ತೊಗೊಬೋದು, BT ರೈಸ್ ಆದರೂ ತೊಗೊಬೋದು, ಇಲ್ಲಾಂದರೆ ದಪ್ಪಕ್ಕಿನಾದರೂ ತೊಗೊಬೋದು, ಆದರೆ ಕುಸಲಕ್ಕಿ ಬೇಡ. 1 ಪಾವ್ ಅಕ್ಕಿಗೆ 1 ಎಳ್ಳೀರು ಕಾಯಿ ಮೆಷರ್ಮೆಂಟ್ ಸರಿ ಹೋಗುತ್ತೆ. ಬೇಕಿದ್ರೆ ಕಾಯಿ ಇನ್ನೊಂದು ಸ್ವಲ್ಪ ಹಾಕ್ಕೊಬೋದು, ಏನಾಗೋದಿಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಮಿಕ್ಸಿ ಜಾರ್ಗೆ ಕಾಯಿ, ಅಕ್ಕಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ನೈಸಾಗಿ ರುಬ್ಕೊಳ್ಳಿ. ನೋಡಿ, ಈ ಥರ ನೈಸಾಗಿ ರುಬ್ಕೊಳ್ಳಿ. ಇದು ತುಂಬ ಗಟ್ಟಿ ಇದೆ. ನಾವು ಬ್ಯಾಟರ್ನ ತುಂಬ ತೆಳ್ಳೆ ಮಾಡ್ಕೊಬೇಕು, ರವೆ ದೋಸೆ ಥರ ಮಾಡ್ಕೊಬೇಕು, ನೀರು ಹಾಕಿರಬೇಕು. ಯಾಕೆಂತಂದರೆ ನಾವು ಹೆಂಚಿನ ಮೇಲೆ ದೋಸೆ ಹಾಕಬೇಕಾದ್ರೆ
ನಾವು ರವೆ ದೋಸೆ ಹೇಗೆ ಸ್ಪ್ರೆಡ್ ಮಾಡ್ತೀವಿ ಆ ಥರನೇ ಸ್ಪ್ರೆಡ್ ಮಾಡಬೇಕು. ನಾರ್ಮಲ್ ದೋಸೆ ಥರ ಹಾಕೋಕ್ಕಾಗಲ್ಲ, ಇಲ್ಲ ಅಂತಂದರೆ ಇದೆಲ್ಲ ಗಂಟಂಗೆ ಆಗಿಬಿಡುತ್ತೆ. ನೋಡಿ ಎಷ್ಟು ತೆಳ್ಳೆ ಇದೆ ಅಲ್ವಾ, ಈ ಥರ ತೆಳ್ಳಗಿರಬೇಕು ದೋಸೆ, ಆವಾಗಲೇ ದೋಸೆ ಚೆನ್ನಾಗಿ ಬರೋದು. ಒಗ್ಗರಣೆ ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಒಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ನೀಟಾಗಿ ಬಾಡಿಸಿ, ಬಾಡಾದಮೇಲೆ ಅದನ್ನು ಚಟ್ನಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಕಾಯಿ ದೋಸೆ ಜೊತೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ನೋಡಿ ಕಾಯಿ ದೋಸೆನ ಈ ಥರ ಸ್ಪ್ರೆಡ್ಡಾಗಿ ಹಾಕ್ಕೊಬೇಕು. ನಾರ್ಮಲ್ ದೋಸೆ ಥರ ಹಾಕಿದ್ರೆ ನಾನು ಆಗಲೇ ಹೇಳ್ದಂಗೆ ಗಂಟಾಗುತ್ತೆ. ಇದಕ್ಕೆ ಎಣ್ಣೆ ಕೂಡ ಜಾಸ್ತಿ ಇಡಿಸೋದಿಲ್ಲ, ತುಂಬ ಸ್ವಲ್ಪ ಎಣ್ಣೆ ಸಾಕು ಇದಕ್ಕೆ. ಆಮೇಲೆ ದೋಸೆಯನ್ನು ನೀವು ಮೇಲ್ಗಡೆ ಮುಚ್ಚಬೇಕು, ಇಲ್ಲ ಅಂತಂದರೆ ದೋಸೆ ಡ್ರೈ ಆಗಿರುತ್ತೆ, ಇಲ್ಲಾಂದರೆ ಒಣಗ್ದಂಗೆ ಆಗುತ್ತೆ. ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ. ಇದನ್ನು 2 ಸೈಡ್ ಬೇಯಿಸಬೇಕು. ಈಸಿ ಆ್ಯಂಡ್ ಟೇಸ್ಟಿ ಇನ್ಸ್ಟೆಂಟ್ ಕಾಯಿ ದೋಸೆ ರೆಡಿಯಾಗಿದೆ.